ಸಿಗಂದೂರು ಸೇತುವೆ ಲೋಕಾರ್ಪಣೆ ಯಾವಾಗ? ಉದ್ಘಾಟನೆ ಮಾಡೋಕೆ ಯಾರು ಬರ್ತಾರೆ? ಶರಾವತಿ ಸಂತ್ರಸ್ತರ ದಶಕಗಳ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಕೆಲ ದಿನಗಳಲ್ಲಿಯೇ ಸೇತುವೆ ಮೇಲೆ ಸಂಚರಿಸುವ ಭಾಗ್ಯ ಈ ಭಾಗದ ಜನರಿಗೆ ಸಿಗಲಿದೆ. ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಸಿಗಂದೂರು ದೇಗುಲಕ್ಕೆ ಭೇಟಿ ನೀಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೂ ತೆರಳುತ್ತಾರೆ. ಎಲ್ಲರಿಗೂ ಈ ಸೇತುವೆ ನಿರ್ಮಾಣದಿಂದ ಅನುಕೂಲವಾಗಲಿದೆ. 2019ರಿಂದ ಆರಂಭವಾಗಿರುವ ಸೇತುವೆ ಕಾಮಗಾರಿ ಇನ್ನೇನು ಕೆಲ ದಿನಗಳಲ್ಲಿಯೇ ಪೂರ್ಣಗೊಳ್ಳಲಿದೆ. ಬರೋಬ್ಬರಿ 423 ಕೋಟಿ ವೆಚ್ಚದಲ್ಲಿ ನಿರ್ಮಾಣ. ಸಂಸದ ಬಿವೈ ರಾಘವೇಂದ್ರ ಭೇಟಿ ಪರಿಶೀಲನೆ. ಮಳೆಗಾಲಕ್ಕೂ ಮುನ್ನವೇ ಲೋಕಾರ್ಪಣೆ. ತುಮರಿ ಬ್ಯಾಕೋಡ ನಡುವೆ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿ ಭರದಿಂದ ಸಾಗಿದ್ದು ಶರಾವತಿ ಸಂತ್ರಸ್ತರ ಬಹಳ ದಿನದ ಕನಸು ನನಸಾಗುವ ಕಾಲವೂ ಬಂದಿದೆ. ಸಂಸದ ಬಿವೈ ರಾಘವೇಂದ್ರ ಅವರು ಈ ದಿನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬರೋಬ್ಬರಿ 423 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ. 2.25 ಕಿಲೋಮೀಟರ್ ಉದ್ದದ ಸೇತುವೆ ಉದ್ಘಾಟನೆಗೆ ಸ್ವತಃ ಪ್ರಧಾನಿಯವರೇ ಬರಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗಿದೆ. ಜೂನ್ 15ರ ಒಳಗಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ. ಕೇಂದ್ರದಿಂದ ಸುಮಾರು ಸಾವಿರಾರು ಕೋಟಿಯನ್ನ ನಮ್ಮ ಈ ಭಾಗದ ಮಲೆನಾಡು ಭಾಗಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಮೊತ್ತವನ್ನ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದ್ದಾರೆ. ಇದರ ಪ್ರತಿಫಲವಾಗಿ ನಮ್ಮ ಸಾಗರ ಈ ಕಡೆ ಭಾಗದಿಂದ ಮಲೆನಾಡಿಂದ ನಮ್ಮ ಕರಾವಳಿ ಭಾಗಕ್ಕೆ ತುಂಬಾ ಹತ್ತಿರವಾದಂತ ಒಂದು ಸಂಪರ್ಕ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಒಂಥರ ನಾವು ಪಿಲಿಗ್ರಿಮೇಜ್ ಸೆಂಟರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ, ಎಲ್ಲ ದೇವಸ್ಥಾನಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ, ಅದು ಸಿಗಂದೂರು ಚೌಡೇಶ್ವರಿ ಇರ್ಬೋದು, ನಮ್ಮ ಶಂಕರಾಚಾರ್ಯರ ಪೀಠ ಕೊಡಚಾದ್ರಿ ಬೆಟ್ಟ ಇರ್ಬೋದು, ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಗೋಕರ್ಣ ಇರ್ಬೋದು, ಈ ರೀತಿ ನಮ್ಮ ಕರಾವಳಿಯಿಂದ ಮಲೆನಾಡಿಂದ ಕರಾವಳಿಗೆ ಅತ್ಯಂತ ಭಟ್ಕಳ ತುಂಬಾ ಹತ್ತಿರದಲ್ಲಿ ಸಂಪರ್ಕ ಮಾಡುವಂತ ಒಂದು ಕೆಲಸ. ಹಾಗಾಗಿ ಇವತ್ತು ಗುರುವಾರ ರಾಯರವಾರ ಮೊದಲೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂತ ಸೇತುವೆ ಮೇಲೆ ನಾವೆಲ್ಲರೂ ಕೂಡ ವಾಹನದಲ್ಲಿ ಬರುವಂತ ಒಂದು ಅವಕಾಶ ನಮ್ಮ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಕೂಡ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಗೌರವಂತ ಅಧ್ಯಕ್ಷರಾದಂತ ಮೇಘರಾಜ್ ರವರು, ನಮ್ಮ ಸಾಗರದ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರಿರ್ಬೋದು, ಸನ್ಮಾನಿಸುತ್ತ ನಮ್ಮ ಹಕ್ರೆ ಮಲ್ಲಿಕಾರ್ಜುನ್ ಇರ್ಬೋದು, ಉಮ್ಗೋಡ್ ರತ್ನಾಕರ್ ಅವರಿರ್ಬೋದು, ಭರಮಣ್ಣ ಇರ್ಬೋದು, ರೇವಪ್ಪನವ್ರು ಇರ್ಬೋದು, ನಮ್ಮ ಸುವರ್ಣ ಟೀಕಪ್ಪ ನಮ್ಮ ದಿಶಾ ಕಮಿಟಿಯ ಸದಸ್ಯರು ಇರ್ಬೋದು, ಗಣೇಶ್ ಬಸೈಜು, ದೇವೇಂದ್ರಪ್ಪನವರು, ಈ ರೀತಿ ಪ್ರಸನ್ನ, ಈ ರೀತಿಯ ಎಲ್ಲ ಮುಖಂಡಗಳು ಇವತ್ತು ಮೊದಲೇ ಬಾರಿಗೆ ಇವತ್ತು ಒಂದು ಒಳ್ಳೆಯ ಒಂದು ಅನುಭವ ಆ ಬ್ರಿಡ್ಜ್ ಮೇಲೆ ಆಗಿದೆ. ಇನ್ನೊಂದು 2-3% ಕೆಲಸ ಕಾಮಗಾರಿ ಬಾಕಿ ಇದೆ. 100 ಜೂನ್ ಎಂಡಿಗೆ ಇದನ್ನ ಲೋಕಾರ್ಪಣೆ ಮಾಡುವಂತ ದಿಕ್ಕಿನಲ್ಲಿ ಏನ್ ಬೇಕು ಎಲ್ಲ ರೀತಿಯ ಪ್ರಯತ್ನ, ಎಲ್ಲರ ಆಶ್ರಯದಿಂದ ಪ್ರಯತ್ನದಿಂದ ಮಾಡ್ತೀವಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಈ ಎರಡೂ ಅಪ್ರೋಚ್ ರೋಡ್ ಏನು ಈ ಸೇತುವೆ ಆಯ್ತು, ಇದಕ್ಕೆ ಅಪ್ರೋಚ್ ರೋಡ್ ಆಗ್ಬೇಕಲ್ಲ, ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಂಡರ್ನಲ್ಲಿ ತಂದಿರೋದ್ರಿಂದ ಎರಡೂ ರಸ್ತೆಯ ಅಪ್ರೋಚ್ಗೆ 900 ಕೋಟಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ರಸ್ತೆ ಅಲೈನ್ಮೆಂಟ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಐ ಥಿಂಕ್ ವಿತ್ ಇನ್ 15 to 20 ಡೇಸ್ ಅದು ಆ ಫೈಲು ಕೂಡ ಕ್ಲಿಯರ್ ಆಗುತ್ತೆ, ಆ ಕಾಮಗಾರಿನೂ ಕೂಡ ಶುರು ಆಗುತ್ತೆ. ಹಾಗಾಗಿ ನಮ್ಮ ಮಲೆನಾಡು ಒಂಥರ ಕ್ಷಾಮದ ಒಂದು ಪರಿಸ್ಥಿತಿಯಲ್ಲಿ ನೆಗ್ಲಿಜೆನ್ಸಿ ಒಂದು ಇದರಲ್ಲಿ ಏನಿತ್ತು, ಇದು ಇವತ್ತು ಅತ್ಯುತ್ತಮವಾದಂತ ಒಂದು ಪ್ರವಾಸೋದ್ಯಮದ ಹಬ್ ಆಗಿ ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಬೇಕು ಹಂತ ಹಂತವಾಗಿ ಇದನ್ನ ನಾವು ಗಮನ ಕೊಡ್ತೀವಿ. ವಿಶೇಷವಾಗಿ ಇಲ್ಲಿ ಇನ್ಲ್ಯಾಂಡ್ ವಾಟರ್ ವೇಸ್ ಕ್ರೂಸ್ ಅನ್ನ ಡೆವಲಪ್ ಮಾಡಿ ಸಂಜೆ ಹೊತ್ತು ಬಂದು 1000 ಜನ ಸಮಯ ಕಳೆಯಕ್ಕೆ ಏನ್ ಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನು ಕೊಡ್ತೀವಿ ಬರೋದಂತೆ. ಹಾಗಾಗಿ ಇವತ್ತು ನಾವೆಲ್ಲ ಪಕ್ಷದ ಎಲ್ಲ ಪ್ರಮುಖರು ಈ ಒಂದು
ಹರಕೆ ಕೂಡು ಬಂದಿದೆ. ಇವತ್ತು ಮೋದಿಜಿಯವರ ಒಂದು ಆಶಯದಿಂದ ಆ ಪುಣ್ಯಾತ್ಮನಿಗೆ ಒಳ್ಳೇದಾಗ್ಲಿ, ಮತ್ತು ಇವತ್ತು ಯುದ್ಧದ ಪರಿಸ್ಥಿತಿ ಇದೆ, ಆ ಎಲ್ಲ ಶಕ್ತಿ ಆ ದೇವರು ಅವ್ರಿಗೆ ಕೊಡ್ಲಿ ಅಂತೇಳಿ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದು ಹಣ್ಣು ಕಾಯಿ ಮಾಡಿಸಿ ನಮ್ಮ ಸಂಕಲ್ಪವನ್ನ ನೆರವೇರಿಸುವಂತ ಕಾರ್ಯ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಲಾಂಚ್ಗಳ ಓಡಾಟಕ್ಕೆ ಬೀಳುತ್ತೆ ಬ್ರೇಕ್. ಆ ದಿನಕ್ಕಾಗಿ ಕಾಯುತ್ತಿರುವ ಶರಾವತಿ ಸಂತ್ರಸ್ತರು. ಉದ್ಘಾಟನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬರ್ತಾರೋ ಇಲ್ಲ ಪ್ರಧಾನಿ ಮೋದಿನೇ ಬರ್ತಾರೋ ಗೊತ್ತಿಲ್ಲ. ಸೇತುವೆ ಕಾಮಗಾರಿ ಮಾತ್ರ ಭರದಿಂದ ಸಾಗಿದ್ದು ಸಣ್ಣ ಪುಟ್ಟ ಕಾರ್ಯಗಳು ಬಿಡುವಿಲ್ಲದೆ ನಡೆಯುತ್ತಿವೆ. ಸಂಸದ ಬಿವೈ ರಾಘವೇಂದ್ರ ಅವರು ಸೇತುವೆ ಮೇಲೆ ಸಂಚಾರ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇಷ್ಟು ದಿನ ಲಾಂಚ್ಗಳ ಮೇಲೆ ಜನರ ಜೀವನ ಸಾಗಿತ್ತು. ಆದ್ರೆ ಸಂಜೆ 6ರ ನಂತರ ಲಾಂಚ್ ಸೇವೆಯೂ ಸಿಗ್ತಾ ಇರಲಿಲ್ಲ. ಈಗಲೂ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಪಡೆಯಲು ಹೋಗಬೇಕಾದ್ರೆ ಲಾಂಚ್ ದಾಟೋದಕ್ಕೆ ಗಂಟೆಗಟ್ಟಲೆ ಬೇಕಾಗುತ್ತದೆ. ಕಾದು ಕಾದು ಸುಸ್ತಾಗಿದ್ದ ಉದಾಹರಣೆಗಳು ಇವೆ. ಸಂಜೆ 6ರ ನಂತರ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸುತ್ತಾಡಿಕೊಂಡು ಪಟ್ಟಣ ಪ್ರದೇಶಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇನ್ನೇನು ಕೆಲ ದಿನಗಳಲ್ಲಿಯೇ ಮುಕ್ತಿ ಸಿಗಲಿದ್ದು ಈ ಭಾಗದ ಜನರು ಆ ದಿನಕ್ಕಾಗಿ ಕಾದು ಕುಳಿತಿದ್ದಾರೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.